ಹಿಮವಾಹಿನಿ ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ಕಂದಾಯ ಇಲಾಖೆ ಮತ್ತು ದರಖಾಸ್ತು ಶಾಖೆ ಅಧಿಕಾರಿಗಳ ಲಂಚಾವತಾರ ಮತ್ತು ಭ್ರಷ್ಟಾಚಾರವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ದಿನನಿತ್ಯ ಕಂದಾಯ ಇಲಾಖೆ ಮಾಡಿರುವ ಅಕ್ರಮಗಳನ್ನು ಬಟಾಬಯಲು ಮಾಡುತ್ತಿದ್ದು, ಈ ಸಂಬಂಧ ತಾಲೂಕಿನ ವ್ಯಾಪ್ತಿಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ. ತಾಲೂಕಿನ ವ್ಯಾಪ್ತಿಯ ಬೆಳ್ಳೂರು, ಬಿಂಡಿಗನವಿಲೆ ತಾಲೂಕು ಕಚೇರಿ ಮತ್ತು ಹಲವೆಡೆ ಕಂದಾಯ ಇಲಾಖೆ ಅಧಿಕಾರಿಗಳಿಂದ ನಡೆದಿರುವ ಭ್ರಷ್ಟಾಚಾರವನ್ನು ಅಧಿಕಾರಿಗಳ ಹೆಸರು, ಸರ್ವೆ ನಂಬರ್ ಹಾಗೂ ಸಂಪೂರ್ಣ ವಿವರಗಳನ್ನು ನಮೂದಿಸಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡುತ್ತಿದ್ದು, ಈ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಚರ್ಚಿತವಾಗಿದೆ. ಇನ್ನಾದರೂ ಈ ಸಂಬಂಧ ತಾಲೂಕು ದಂಡಾಧಿಕಾರಿಗಳಾದ ನঈಂ ಉನ್ನೀಸ್ ಹಾಗೂ ಜಿಲ್ಲಾಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸಿ ಸೂಕ್ತ ಕ್ರಮವನ್ನು ವಹಿಸುವರು ಎಂಬುದನ್ನು ಕಾದು ನೋಡಬೇಕಿದೆ. ಅವರಾದಂಥ ಶ್ರೀಮಂತ ಕೃಷ್ಣ ಬೈರೇಗೌಡರು ಒಂದು ಸತಿ ನಾಗಮಂಗಲ ತಾಲೂಕು ಕಚೇರಿಗೆ ಬನ್ನಿ. ನಮ್ಮ ನಾಗಮಂಗಲ ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಯಾವುದೇ ಅಧಿಕಾರಿಗಳು ಬೆಳಿಗ್ಗೆ ಮಾತ್ರ ನೋಡ್ಬೋದೇ ಹೊರತು ಮಧ್ಯಾಹ್ನ ನೋಡೋಕ್ಕಾಗಲ್ಲ. ನಿಮ್ಮ ಸರ್ಕಾರಿ ಫೋನ್ಗಳ ನಂಬರು ಯಾವಾಗಲೂ ಆಫಲ್ಲೇ ಇರುತ್ತೆ, ಅವ್ರ ಖಾಸಗಿ ನಂಬರಲ್ಲಿ ಆನಲ್ಲಿ ಇರ್ತದೆ. ಅವ್ರದ್ದು ವ್ಯಾಪಾರ ವಹಿವಾಟು ಎಲ್ಲ ಹೊರಗಡೆ ಆಫೀಸ್ಗಳು ಮಾಡ್ಕೊಂಡು ಅಲ್ಲಿ ನಡೆಸ್ತಾ ಇದ್ದಾರೆ. ಹಿಂದೆ ಇದ್ದಂಥ ಮಾಜಿ ಶಾಸಕರಂಥ ಸುರೇಶ್ ಗೌಡ್ರ ಇದರಲ್ಲಿ ದರ್ಖಾಸ್ತು ಕಮಿಟಿ ಆಗಿದ್ದಂಥದ್ದೆಲ್ಲನೂ ಪ್ರಭಾವಿಗಳ ಮಾತು ಕಟ್ಕೊಂಡು ಎಲ್ಲನೂ ತಿದ್ದುಪಡಿ ಮಾಡ್ತಾವ್ರೆ. ಹಣದ ಲೂಟಿನೇ ನಡೀತಾ ಇದೆ. ಇದು ನಮ್ಮ ನಾಗಮಂಗಲ ತಾಲೂಕಿನ ಭ್ರಷ್ಟಾಚಾರ, ತಾಲೂಕು ಆಫೀಸಿನ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ನೀವು ಎಲ್ಲೆಲ್ಲೋ ಹೋಗಿ ನೀವು ಎನ್ಕ್ವೈರಿ ಮಾಡ್ತಾಯಿದ್ರಿ, ಆದರೆ ಒಂದು ಸಲ ನಾಗಮಂಗಲಕ್ಕೆ ಬಂದು ಇದೇ ನಾಗಮಂಗಲದ ತಹಸೀಲ್ದಾರ್ ಇರೋವಂಥವ್ರು ಒಂದು ನೋಟಿಸ್ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ. ಆದರೂ ಅದಕ್ಕೇನು ಅಧಿಕಾರಿಗಳು ಕೇರೆ ಅಂತಲ್ಲ ತಹಸೀಲ್ದಾರ್ಗೆ. ಇದನ್ನು ಕೂಡಲೇ DC ಅವರು ಇದನ್ನು ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಹಿಂದೆ ಆಗಿದ್ದಂಥ ರೈತರಿಗೆ ಅನ್ಯಾಯ ಆಗಬಾರ್ದು. ಯಾರೋ ಪ್ರಭಾವಿಗಳಿಗೋಸ್ಕರ ಇಲ್ಲ ಹಣದ ಆಮೇಶಗೋಸ್ಕರ ಹಿಂದೆ ಆಗಿರೋ ದರ್ಖಾಸ್ತು ಕಮಿಟಿ ಇದೆಲ್ಲನೂ ತಿದ್ದುಪಡಿ ಮಾಡಿ ಪಾಪ ರೈತರು ಬಡವರಿಗೆ ಆಗಿರೋಂಥದ್ದು ಅನ್ಯಾಯ ನಡೀತೈತೆ. ಇಷ್ಟೇ ಬೇಡಿಕೊಂಡ್ರು ಇದು ಬರಬೇಕು. DC ಅವರು ಮಧ್ಯ ಪ್ರವೇಶ ಮಾಡಿ ಈ ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ನಾನು ಮನವಿ ಮಾಡ್ತೀನಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.